ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ನಾವು ಒಂದು 15ರಿಂದ 20 ದಿವಸಗಳ ಕಾಲ ಗ್ರಾಮೀಣ ಮಟ್ಟದ ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಭೇಟಿ ಮಾಡಿ ಕಾರ್ಯಕರ್ತರ ಹಳ್ಳಿಗಳ ಒಂದು ಸಮಸ್ಯೆಗಳನ್ನು ಅವರಿಂದ ಸ್ವೀಕಾರ ಮಾಡಿ ಆ ಸಮಸ್ಯೆಗಳನ್ನು ಇಟ್ಟು ತಾಲೂಕು ಆಡಳಿತ ಮುಂದುಗಡೆ ನಾವು ಇವತ್ತೊಂದು ದಿವಸ ಒಂದು 25ರಿಂದ 30 ಬೇಡಿಕೆಗಳಿತ್ತು. ಇವತ್ತು ನಾವು ಹೋರಾಟದ ಕಾರ್ಯಕ್ರಮ ಮಾಡಿದ್ದೀವಿ. ಈ ಹೋರಾಟದ ಕಾರ್ಯಕ್ರಮದ ಸುಮಾರು 9 ಇಲಾಖೆಗಳ ಅಧಿಕಾರಿಗಳಿಗೆ ನಾವು ಮನವಿಯನ್ನು ನೀಡಿದ್ದೀವಿ. ಅದೇ ರೀತಿಯಾಗಿ ಕೆಲವು 2-3 ಇಲಾಖೆಗಳು ಅಧಿಕಾರಿಗಳು ಬಂದಿಲ್ಲ. ಆ ಬರೆದಿದ್ರೂ ಆ ಇಲಾಖೆ ಮುಂದುಗಡೆ ನಾವು ಮುಂದಿನ ದಿನಗಳಲ್ಲಿ ಏನು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿಲ್ವೋ ಆ ಅಧಿಕಾರಿಗಳ ಇಲಾಖೆಗಳ ಮುಂದೆ ನಾವು ಮುಂದಿನ ದಿನಗಳಲ್ಲಿ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ತಾಲೂಕಿನಾದ್ಯಂತ ಇರುವಂಥ ಜ್ವಲಂತ ಸಮಸ್ಯೆಗಳು ಸುಮಾರು 35 ಸಮಸ್ಯೆಗಳನ್ನು ನಾವು ಇಲ್ಲಿ ನಾವು ಬೃಹತ್ ಪ್ರತಿಭಟನಾ ಹೋರಾಟವನ್ನು ಇಲ್ಲಿವರೆಗೂ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಆ ನಡೆಸ್ಕೊಂಡು ಬಂದು ಸುಮಾರು 2-3 ಗಂಟೆಗಳ ಕಾಲ ಇಲ್ಲಿ ತಾಲೂಕು ಆಡಳಿತ ಮುಂದುಗಡೆ ನಾವು ಕೂತು ನಮ್ಮ ಕಷ್ಟ ಸುಖಗಳನ್ನು ನೋವು ನಿಲುವುಗಳನ್ನು ಮತ್ತು ನಮಗಿರುವಂಥ ಎಲ್ಲ ಜ್ವಲಂತ ಸಮಸ್ಯೆಗಳಿಗೆ ನಾವು ಇವತ್ತೊಂದು ದಿವಸ ಪ್ರತಿಭಟನಾ ಮೂಲಕ ತಹಸೀಲ್ದಾರ್ ಅವರ ಮುಖಾಂತರ ಈ ಜಿಲ್ಲಾಧಿಕಾರಿಗಳಿಗೆ ಮತ್ತು ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ತಲುಪಿಸುವ ರೀತಿಯಲ್ಲಿ ಇವತ್ತಿನ ದಿವಸ ನಮ್ಮ ಒಂದು ಅಹವಾಲುಗಳನ್ನು ನಮ್ಮ ಬೇಡಿಕೆಗಳಲ್ಲಿದ್ದು ಇವತ್ತಿನ ದಿವಸ ನಾವು ಈ ಒಂದು ಹೋರಾಟವನ್ನು ನಡೆಸಿದ್ವಿ. ಈ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಂತಿದ್ದೀರಾ. ಈ ಪತ್ರಿಕಾ ಮಾಧ್ಯಮ ಮತ್ತು ನಮ್ಮ ಇಡೀ ದಲಿತ ಸಂಘರ್ಷ ಸಂಘದ ಮುಖಂಡರು ಮತ್ತು ಕಾರ್ಯಕರ್ತರು ಮತ್ತು ಜಿಲ್ಲಾ ನಾಯಕರುಗಳಿಗೆ ಈ ಸಂದರ್ಭದಲ್ಲಿ ವಂದಿಸ್ತಾ ಈ ಒಂದು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಮುಕ್ತಾಯ ಮಾಡ್ತೀವಿ. ಉದ್ದೇಶ ಏನಂತ ಹೇಳಿದ್ರೆ ಇವಾಗ ರಾಮಪ್ಪ ಅವರು ಕೆಲವೊಂದು ಮಾತುಗಳು ಮಾತಾಡಿದ್ದಾರೆ. ಅದನ್ನ ಬಿಟ್ಟಿರೋದನ್ನ ನಾನು ಮಾತಾಡ್ತಾ ಇದ್ದೀನಿ. ಹೆಣ್ಣು ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾರೆ ಅಂತ ವಿಚಾರಗಳೇನಂತಂದ್ರೆ ಹಳ್ಳಿಗೂ ಹೋಗಿ ಮಹಿಳಾ ಸಂಘಗಳನ್ನ ವಿಸಿಟ್ ಮಾಡಿದಾಗ ನಮಗೆ ಬಂದಿರೋ ಅಂತ ಏನಂತ ಹೇಳಿದ್ರೆ ಕೆಲವು ಕಡೆ ಮೈಕ್ರೋ ಫೈನಾನ್ಸ್ಗಳು ತುಂಬಾ ಹಿಂಸೆ ಮಾಡ್ತಾ ಇದೆ ಅಂತ ಒಂದು ಕಡೆ, ಇನ್ನೊಂದು ಕಡೆ ಅಕ್ರಮ ಮದ್ಯ ಮಾರಾಟ ಮಾಡಿ ನಮ್ಮ ಗಂಡಂದಿರು ನಮ್ಮನ್ನ ತುಂಬಾನೇ ಹಿಂಸೆ ಕೊಡ್ತಾ ಇದ್ದಾರೆ. ಅದನ್ನ ನಮಗೆ ತೊಂದರೆಗಳಾಗ್ತಾ ಇದೆ ಅಂತೇಳಿ ಕೆಲವೊಂದು ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನ ಮುಂದೆ ಇಟ್ಕೊಂಡು ಅದನ್ನ ಕೂಡ ಒಂದು ಅಹವಾಲನ್ನ ನಾವು ಕೊಟ್ಟಿದ್ದೀವಿ. ಅದೇ ರೀತಿ ಅಬಕಾರಿ ಇಲಾಖೆಯವರು ಇರ್ಬೋದು ಮತ್ತೆ 9 ಇಲಾಖೆಗಳಿಗೆ ನಾವೇನು ಕೊಟ್ಟಿದ್ದೀವೋ ಅವ್ರು ಏನಾದರೂ ನಾವು ಕೊಟ್ಟಿರೋಂಥ ಮೂಲಭೂತ ಸೌಕರ್ಯಗಳು 34 ಬೇಡಿಕೆಗಳು ಏನಿದೆಯೋ ಅದನ್ನು ಈಡೇರಿಸಿಲ್ಲ ಅಂತ ಪಕ್ಷದಲ್ಲಿ ನಾವು ಇವಾಗ ಬಂದಿರೋದು ತುಂಬಾ ನಾವು ಕಡಿಮೆ ಜನ ಇರ್ಬೋದು. ಇಡೀ ನಾವು ಜಿಲ್ಲಾದ್ಯಂತ ಮತ್ತೆ ರಾಜ್ಯಾದ್ಯಂತ ಕೂಡ ಈ ನಮ್ಮ ಬೇಡಿಕೆಗಳನ್ನ ಏನಾದರೂ ಈಡೇರಿಸಿದ ಪಕ್ಷದಲ್ಲಿ ನಮ್ಮ ತಾಲೂಕು ದಂಡಾಧಿಕಾರಿಗಳಿರ್ಬೋದು, ಜಿಲ್ಲಾ ಅಧಿಕಾರಿಗಳಿರ್ಬೋದು, ಅವ್ರೇನಾದ್ರೂ ನಮ್ಮ ಬೇಡಿಕೆಗಳನ್ನ ಈಡೇರಿಸಿದ ಪಕ್ಷದಲ್ಲಿ ನಾವು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿ ಒಂದು ಮನವಿಯನ್ನ ಸಲ್ಲಿಸಿದ್ದೀವಿ. ಇಷ್ಟೊಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ನಾನು ನಿಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತನಾಡಿಸ್ತೇನೆ. ಕಾರ್ಯಕ್ರಮ ಮುಗಿಸ್ತಾ 5 ನಿಮಿಷ ಕೂತ್ಕೊಳ್ಳಿ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಕೂತ್ಕೊಳ್ಳಿ.